Hi, good morning, good afternoon, good evening to all. In the last videos, we discussed a few problems about income from other sources. In this video, we shall discuss about gifts. So already in income tax 1, while we computing taxable income for resident and non-resident for not ordinary resident, we discussed a bit about this gift. Okay, in this model, we shall discuss depthly about the gifts. So gift, it is nothing but a presents which is presented by others. So actually in gifts, so there are exempted 4 gifts. So 4 kinds of gifts are exempted. A gift which is given by the or presented by the relative, or it may be relative. So already we discussed who is called as a relative anta. Relative anta yaru anta already ನಾವು ಡಿಸ್ಕಸ್ ಮಾಡಿದ್ವಿ. And gift received at the time of marriage occasion. Marriage ಅಲ್ಲಿ ಏನಾದ್ರು gifts ಬಂದ್ರೆ even that is also fully exempted. And the gifts which are received as will or by will ಪ್ರಕಾರ ಏನಾದ್ರು ಗಿಫ್ಟ್ ರಿಸೀವ್ ಆದ್ರೆ ಅದು ಎಕ್ಸೆಂಪ್ಟೆಡ್. ಅಪಾರ್ಟ್ ಫ್ರಮ್ ದೀಸ್ 3, ವಾಟ್ ಎವರ್ ದ ಗಿಫ್ಟ್ ರಿಸೀವ್ಡ್ ಬಿಲೋ 50,000 ಬಂದಾಗ ಅದು ಎಕ್ಸೆಂಪ್ಟೆಡ್ ಆಗಿರುತ್ತೆ. ಅಲ್ಲಿಗೆ ಟೋಟಲಿ ಸೊ ಈ 4 ಸಿಚುಯೇಷನ್ಸ್ ಅಲ್ಲಿ ಗಿಫ್ಟ್ ಎಕ್ಸೆಂಪ್ಷನ್ ಆಗಿರುತ್ತೆ. ಅಪಾರ್ಟ್ ಫ್ರಮ್ ದಿಸ್ 4 ಸರ್ಕಮ್ಸ್ಟೆನ್ಸಸ್, ವಾಟ್ ಎವರ್ ದ ಗಿಫ್ಟ್ ರಿಸೀವ್ಡ್ ದಟ್ ವಿಲ್ ಬಿ ಫುಲ್ಲಿ ಟ್ಯಾಕ್ಸಬಲ್. So for example, taxable bandaga, if the gift exceeds 50,000, it is fully taxable. You should not take difference. For example, gift presented by the non-relative 60,000 anta kotirtare. So exemption limit 50,000 irutte. Compare with 50. So it is more than 50,000. Andre excess of exemption limit ide. So you should not take difference. ಸೊ ಡಿಫರೆನ್ಸ್ ನ ಟ್ಯಾಕ್ಸಬಲ್ ಮಾಡೋದಲ್ಲ, ಎಂಟೈರ್ 60,000 ಆಗ ಟ್ಯಾಕ್ಸಬಲ್ ಆಗುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ದ ಗಿಫ್ಟ್ ವಿಚ್ ಎಕ್ಸೀಡ್ಸ್ rupees 50,000 ವಿಚ್ ಇಸ್ ಪ್ರೆಸೆಂಟೆಡ್ ಬೈ ನಾನ್ ರಿಲೇಟಿವ್ ಆರ್ not at the time of marriage or not by the will, so that full amount will be taxable. A full amount taxable ಆಗುತ್ತೆ. See, totally gifts ಅಲ್ಲಿ we can divide 3 kinds. One is cash or by check gift. ಕ್ಯಾಶ್ ಅಲ್ಲಿ ಅಥವಾ ಚೆಕ್ ಅಲ್ಲಿ ಕೊಡೋದು. ಸೆಕೆಂಡ್ ಒನ್ ಮೂವೇಬಲ್ ಗಿಫ್ಟ್ ಅಂಡ್ ಥರ್ಡ್ ಒನ್ ಇಮೂವೇಬಲ್ ಗಿಫ್ಟ್. ಸೊ ಕ್ಯಾಶ್ ಅಥವಾ ಚೆಕ್ ಅಲ್ಲಿ ಕೊಟ್ಟಾಗ C1 ದ ಎಕ್ಸಂಪ್ಷನ್ ಲಿಮಿಟ್ ವಿಲ್ ಬಿ ಫಾರ್ ಆಲ್ ಇಟ್ ವಿಲ್ ಬಿ 50,000. ಎಲ್ಲದಕ್ಕೂ ಅದೇನಾಗಿರುತ್ತೆ 50,000 ಎಕ್ಸಂಪ್ಷನ್ ಲಿಮಿಟ್ ಇರುತ್ತೆ. ಸೊ ನಾಟ್ ಅನ್ ಇಶ್ಯೂ, ಎಲ್ಲದಕ್ಕೂ 50,000 ಎಕ್ಸಂಪ್ಷನ್ ಇರುತ್ತೆ. ಸೊ ಕ್ಯಾಶ್ ಮತ್ತು ಕ್ಯಾಶ್ ಅಲ್ಲಿ ಅಥವಾ ಚೆಕ್ ಅಲ್ಲಿ ಕೊಟ್ಟಾಗ ಆಲ್ ಟ್ರಾನ್ಸಾಕ್ಷನ್ ವಿಲ್ ಬಿ ಟ್ರೀಟೆಡ್ ಆಸ್ ಸಿಂಗಲ್ ಅಂತ. ಎಲ್ಲಾ ಟ್ರಾನ್ಸಾಕ್ಷನ್ಸ್ ತಗೊಳ್ಬೇಕು. ಇದು ಯಾವ ತರ? ಫಾರ್ ಎಕ್ಸಾಂಪಲ್ ಈಗ ABC ಏನೋ 3 ಪರ್ಸನ್ಸ್ ನಮಗೆ ಚೆಕ್ಸ್ ಕೊಡ್ತಾರೆ, ಗಿಫ್ಟ್ಸ್ ಕೊಡ್ತಾರೆ. ಕ್ಯಾಶ್ ಅಲ್ಲಿ 3 ಪರ್ಸನ್ಸ್ ಬಂದ್ರೆ ನಮಗೆ ಗಿಫ್ಟ್ ಕೊಡ್ತಾರೆ, AB ಮತ್ತೆ C ಅನ್ನೋರು. ಸೊ ಫಾರ್ ಎಕ್ಸಾಂಪಲ್ A 20,000 ವರ್ತ್ ಗಿಫ್ಟ್ ಕೊಡ್ತಾರೆ, ವರ್ತ್ ನಾಟ್ 20,000 ಕ್ಯಾಶ್ ಗಿಫ್ಟ್ ಕೊಡ್ತಾರೆ. B 30,000 ಕ್ಯಾಶ್ ಗಿಫ್ಟ್ ಕೊಡ್ತಾರೆ ಅಂಡ್ C 40,000 ಕ್ಯಾಶ್ ಗಿಫ್ಟ್ ಕೊಡ್ತಾರೆ. ಸೊ ಆಲ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ A ಪ್ಲಸ್ B ಪ್ಲಸ್ C ಈ 3 ಟೋಟಲ್ ಮಾಡ್ಕೊಂಡು ವಿ ಶುಡ್ ಕಂಪೇರ್ ವಿತ್ 50,000. ಈ 3 ಟೋಟಲ್ ಮಾಡ್ಕೊಂಡು ನಾವು 50,000ಗೆ ಕಂಪೇರ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ವೈ ಕ್ಯಾಶ್ ಬಂದಾಗ, ಸೊ ಕ್ಯಾಶ್ ಬಂದಾಗ ಯು ಹ್ಯಾವ್ ಟು ಟೇಕ್ ಲೈಕ್ ಆಲ್ ಟ್ರಾನ್ಸಾಕ್ಷನ್ಸ್, ಎಲ್ಲಾ ಟ್ರಾನ್ಸಾಕ್ಷನ್ಸ್ ನ ಟೋಟಲ್ ಮಾಡ್ಕೊಂಡು ಎಷ್ಟು ಜನ ಕ್ಯಾಶ್ ಅಥವಾ ಚೆಕ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟು ಜನದ್ದು ಟೋಟಲ್ ಮಾಡ್ಕೊಂಡು ದಟ್ ಶುಡ್ ಬಿ ಕಂಪೇರ್ ವಿತ್ 50,000. ಫಾರ್ ಎಕ್ಸಾಂಪಲ್ ಈಗ ABC ಅಂಡ್ D 4 ಪರ್ಸನ್ಸ್ ಕೊಟ್ಟಿರ್ತಾರೆ. 4 ಪರ್ಸನ್ಸ್ ಕ್ಯಾಶ್ ಅಥವಾ ಚೆಕ್ ಅಲ್ಲಿ ಕೊಟ್ಟಿರೋ ಅಮೌಂಟ್ ನ ಟೋಟಲ್ ಮಾಡ್ಕೊಂಡು ದಟ್ ಶುಡ್ ಬಿ ಕಂಪೇರ್ ವಿತ್ 50,000. 50,000 ಬಿಲೋ ಆದ್ರೆ ದಟ್ ಈಸ್ ಎಕ್ಸೆಂಪ್ಟೆಡ್. ಇಫ್ ಇಟ್ ಈಸ್ ಎಕ್ಸೆಸ್ ಆಫ್ 50,000 ದೆನ್ ದ ಎಂಟೈರ್ ಅಮೌಂಟ್ ಈಸ್ taxable. That is regarding cash. Next, regarding movable properties, even the movable properties limit is 50,000 same. So even this should be considered as all transactions. Ella transactions movable properties andre ಏನು ಬರ್ಬೋದು? ಅಪಾರ್ಟ್ ಫ್ರಮ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಅಪಾರ್ಟ್ ಫ್ರಮ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಲ್ ಆರ್ ಮೂವಬಲ್ ಪ್ರಾಪರ್ಟೀಸ್ ಮ್ಯಾಕ್ಸಿಮಮ್. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಬಿಟ್ರೆ ಇನ್ನೆಲ್ಲ ಏನಾಗಿರುತ್ತೆ ಮೂವಬಲ್ ಪ್ರಾಪರ್ಟೀಸ್ ಆಗಿರುತ್ತೆ. ಸೊ ಅದು ಕೊಟ್ಟಾಗ ಅಷ್ಟೇ. ಸೊ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಈಗ ABC ಅನ್ನೋರು ಒಬ್ರು ರಿಸ್ಟ್ ವಾಚ್ ಕೊಟ್ಟಿರ್ತಾರೆ, ಸೊ ಇನ್ನೊಬ್ರು ಬೈಕ್ ಕೊಟ್ಟಿರ್ತಾರೆ, ಇನ್ನೊಬ್ರು ಗೋಲ್ಡ್ ಚೈನ್ ಕೊಟ್ಟಿರ್ತಾರೆ. ಆ 3 ಟೋಟಲ್ ಮಾಡ್ಕೊಂಡು ವರ್ತನ ಸೊ ದಟ್ ಶುಡ್ ಬಿ ಕಂಪೇರ್ ವಿತ್ 50,000. 3 ಟೋಟಲ್ ಮಾಡ್ಕೊಂಡು ಅದನ್ನ 50,000ಗೆ ಕಂಪ್ಯಾರಿಸನ್ ಮಾಡ್ಕೊಂಡು ಸೊ ಇಫ್ ಇಟ್ ಈಸ್ ಮೋರ್ ದನ್ 50,000 ದೆನ್ ಎಂಟೈರ್ ಅಮೌಂಟ್ ಇಸ್ ಟ್ಯಾಕ್ಸಬಲ್. ಇಫ್ ಇಟ್ ಈಸ್ ಲೆಸ್ ದನ್ 50,000 ದೆನ್ ಎಂಟೈರ್ ಅಮೌಂಟ್ ಇಸ್ ಎಕ್ಸೆಂಪ್ಟೆಡ್ ಅಂತ. ಸೊ ಇದರಲ್ಲಿ ಮೂವಬಲ್ ಮತ್ತೆ ಇದರಲ್ಲಿ ವಿತೌಟ್ ಕನ್ಸಿಡರೇಷನ್ ಮತ್ತೆ ವಿತ್ ಕನ್ಸಿಡರೇಷನ್ ಅಂತ ಬರುತ್ತೆ. ಸಾರಿ, ವಿತ್ ಲೆಸ್ ಕನ್ಸಿಡರೇಷನ್. ವಿತೌಟ್ ಕನ್ಸಿಡರೇಷನ್ ಅಂದ್ರೆ ಯಾವುದೋ ಒಂದು ಪ್ರಾಪರ್ಟಿಗೆ ವಿತೌಟ್ ಗಿವಿಂಗ್ ಎನಿಥಿಂಗ್, ಏನು ಕೊಡದೇನೆ ಫ್ರೀ ಆಗಿ ತಗೊಳ್ಳೋದು. ಇಟ್ ಈಸ್ ಲೈಕ್ ಫ್ರೀ.
ಸೊ ಇದನ್ನ ಫ್ರೀ ಆಗಿ ತಗೊಳ್ಳೋದು. ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಫೀ, ವಿ ವಿಲ್ ಪೇ ಲೆಸ್ಸರ್ ಅಮೌಂಟ್ ದ್ಯಾನ್ ದ ಆಕ್ಚುಯಲ್. ಅಂದ್ರೆ ಆಕ್ಚುಲಿ ಏನಿರುತ್ತೆ ಅದಕ್ಕಿಂತ ನಾವು ಲೆಸರ್ ಕೊಡ್ತೀವಿ. ಸೊ ಇಲ್ಲಿ ತಗೊಳ್ಳೋವಾಗ ಸೊ ಫ್ರೀ ಆಗಿ ಕೊಟ್ಟಾಗ ವಿ ಸಪೋಸ್ ಟು ಟೇಕ್ ದಟ್ ಮಾರ್ಕೆಟ್ ವ್ಯಾಲ್ಯೂ ಆರ್ ವಿಲ್ ಟೇಕ್ ಸ್ಟಾಂಪ್ ವ್ಯಾಲ್ಯೂ. ಸ್ಟಾಂಪ್ ವ್ಯಾಲ್ಯೂನ ತಗೊಂಡು ವಿ ಹ್ಯಾವ್ ಟು ಕಂಪೇರ್ ವಿತ್ 50,000. ಸ್ಟಾಂಪ್ ವ್ಯಾಲ್ಯೂಸ್ ಏನಿರುತ್ತೆ ಅದಕ್ಕೆ 50,000 ಕಂಪೇರ್ ಮಾಡ್ಕೋಬೇಕಾಗುತ್ತೆ. ಸ್ಟಾಂಪ್ ವ್ಯಾಲ್ಯೂಸ್ನೆಲ್ಲ ಟೋಟಲ್ ಮಾಡ್ಕೊಂಡು ಇಫ್ ದೇ ಗಿವನ್ ಲೆಸ್ಸರ್ ಅಮೌಂಟ್, ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವುದೋ ಒಂದು ಚೈನ್ ವ್ಯಾಲ್ಯೂ ಒಂದು 1 lakh ಇರುತ್ತೆ. ಸೊ ಆಸ್ ಎ ಗಿಫ್ಟ್ ನೀವೇನ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಗೆ 1 lakh ವರ್ದದ್ದು ಒಂದು 40,000 ಅಥವಾ 50,000ಗೆ ಕೊಡ್ತೀರಾ. ಸ್ಟಾಂಪ್ ವ್ಯಾಲ್ಯೂ ಒಂದು 1 lakh ಇದೆ, ಯು ಹ್ಯಾವ್ ಪ್ರೆಸೆಂಟೆಡ್ ದಟ್ ಫಾರ್ 50,000. ಸೊ ಅಲ್ಲಿಗೆ 1 lakh ಅಲ್ಲಿ ಈ ಸಪೋಸ್ ಟು ಲೆಸ್ ದ ಅಮೌಂಟ್ ವಾಟ್ ಯು ಹ್ಯಾವ್ ಪೇಡ್ ಫಾರ್ ಹಿಮ್. ಸೊ ನೀವು ಕಟ್ಟಿರೋದು 50,000 ಕಟ್ಟಿದ್ದೀರಾ. ಸೊ ಅಲ್ಲಿಗೆ ಗಿಫ್ಟ್ ವರ್ತ್ ಈಗ 50,000 ಇದೆ. ಇಟ್ ಶುಡ್ ಬಿ ಕಂಪೇರ್ ವಿತ್ ದ 50,000. ಸೊ ಹಿಯರ್ ವೈಲ್ ಕಂಪ್ಯೂಟಿಂಗ್ ಎ ಟ್ಯಾಕ್ಸಬಲ್ ಗಿಫ್ಟ್ ಕಂಪ್ಯೂಟ್ ಮಾಡುವಾಗ ಯು ಸಪೋಸ್ ಟು ಕನ್ಸಿಡರ್ ದ ಸ್ಟಾಂಪ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿ. ಸೊ ದಟ್ ಶುಡ್ ಬಿ ಕಂಪೇರ್ ವಿತ್ ದ 50,000. ಅದನ್ನ 50,000ಗೆ ಕಂಪೇರ್ ಮಾಡಬೇಕಾಗತ್ತೆ. ವೈಲ್ ಹಿಯರ್ ಕಂಪ್ಯೂಟಿಂಗ್ ವಿತ್ ಲೆಸ್ ಕನ್ಸಿಡರೇಷನ್ ಯಾವ್ದಕ್ಕೆ ಪೇಮೆಂಟ್ ಮಾಡ್ತೀರಾ ಅದನ್ನ ಕಂಪ್ಯೂಟ್ ಮಾಡುವಾಗ ಸೊ ಹಿಯರ್ ಸ್ಟಾಂಪ್ ವ್ಯಾಲ್ಯೂ ಮೈನಸ್ ಕನ್ಸಿಡರೇಷನ್ ವಾಟ್ ಯು ಪೇಡ್. ಕನ್ಸಿಡರೇಷನ್ ಏನು ಕೊಟ್ಟಿದ್ದೀರಾ ಅದನ್ನ ಲೆಸ್ ಮಾಡಿಬಿಟ್ಟು ಉಳಿದಿರೋ ಬ್ಯಾಲೆನ್ಸ್ ಅಮೌಂಟ್ಗಳನ್ನೆಲ್ಲ ಟೋಟಲ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ಗೆ 3% ಕೊಟ್ಟಿರ್ತಾರೆ, ಎ ಬಿ ಸಿ 3% ಕೊಟ್ಟಿರ್ತಾರೆ. ಈ 3% ಈ ತರ ಮಾಡಿಕೊಂಡು ಆಲ್ ದ 3 ಟೋಟಲ್ ಮಾಡಿಕೊಂಡು ಎ ಪ್ಲಸ್ ಬಿ ಪ್ಲಸ್ ಸಿ ಈ ಆಲ್ ದ 3ನ ಟೋಟಲ್ ಮಾಡಿಕೊಂಡು ಈ ಸಪೋಸ್ ಟು ಕಂಪೇರ್ ವಿತ್ ದ 50,000ಗೆ ನೀವು ಕಂಪೇರ್ ಮಾಡ್ಕೋಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಇಮೂವೇಬಲ್ ಪ್ರಾಪರ್ಟೀಸ್. ಸೊ ಇಮೂವೇಬಲ್ ಪ್ರಾಪರ್ಟೀಸ್ ಸಿಂಗಲ್ ಆಗಿ ತಗೊಳ್ಬೇಕು. ಶುಡ್ ನಾಟ್ ಟೇಕ್ ಆಲ್ ದ ಟ್ರಾನ್ಸಾಕ್ಷನ್ಸ್. ಈಗ ಎ ಅನ್ನೋನು ಲ್ಯಾಂಡ್ ಅನ್ನು ಕೊಟ್ಟಿರ್ತಾನೆ, ಬಿ ಅನ್ನೋನು ಬಿಲ್ಡಿಂಗ್ ಕೊಟ್ಟಿರ್ತಾನೆ, ಸಿ ಅನ್ನೋನು ಒಂದು ಲ್ಯಾಂಡ್ ಕೊಟ್ಟಿರ್ತಾನೆ. ಸಿ ಈಗ ಎದು 50,000ಗೆ ಸಪರೇಟ್ ಆಗಿ ಕಂಪೇರ್ ಮಾಡ್ಕೋಬೇಕು, ಬಿದು 50,000ಗೆ ಸಪರೇಟ್ ಆಗಿ ಕಂಪೇರ್ ಮಾಡ್ಕೋಬೇಕು, ಸಿದು 50,000ಗೆ ಸಪರೇಟ್ ಆಗಿ ಕಂಪೇರ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ಎ 40,000 ವರ್ತ್ ಕೊಟ್ಟಿರ್ತಾರೆ, ಬಿ 30,000 ವರ್ತ್ ಕೊಟ್ಟಿರ್ತಾನೆ, ಅಂಡ್ ಸಿ 30,000 ವರ್ತ್ ಕೊಟ್ಟಿರ್ತಾನೆ ಅಂಡ್ ಬಿ 60,000 ವರ್ತ್ ಕೊಟ್ಟಿರ್ತಾನೆ. ಸೊ ಈಗ ಸಿದು ಸಪರೇಟ್ ಆಗಿ ಕಂಪೇರ್ ಮಾಡಿ 50,000 ಲೆಸ್ ದನ್ 50 ಇದೆ, ದಿಸ್ ಇಸ್ ಎಕ್ಸೆಂಪ್ಟೆಡ್. ಅಂಡ್ ಎದು ಕಂಪೇರ್ ಮಾಡಿ ಸಪರೇಟ್ ಆಗಿ ಕಂಪೇರ್ ಮಾಡಿ ಲೆಸ್ ದನ್ 50,000, ದಿಸ್ ಇಸ್ ಆಲ್ಸೋ ಎಕ್ಸೆಂಪ್ಟೆಡ್. ಅಂಡ್ ಬಿ ಕಂಪೇರ್ ಮಾಡಿ ಮೋರ್ ದನ್ 50,000, 60,000 ಟ್ಯಾಕ್ಸ್ ಮಾಡಬೇಕು. ಬಟ್ ಇಲ್ಲ ಆ ಥರ ಬರಲ್ಲ. ಈಗ ಎ ಬಿ ಸಿ ಅನ್ನೋ 3%, ಎ ಅನ್ನೋನು 20,000 ಕೊಟ್ಟಿರ್ತಾನೆ, ಸೊ ಬಿ ಅನ್ನೋನು 30,000 ವರ್ತ್ ಕೊಟ್ಟಿರ್ತಾನೆ, ಅಂಡ್ ಸಿ ಅನ್ನೋನು 10,000 ವರ್ತ್ ಕೊಟ್ಟಿರ್ತಾನೆ. ಈ ಮೂರನ್ನು ಟೋಟಲ್ ಮಾಡಬೇಕು, ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ 20 ಪ್ಲಸ್ 30 ಪ್ಲಸ್ 10, ಸೊ ಇಟ್ ಇಸ್ 60,000. ಮೂರನ್ನು ಟೋಟಲ್ ಮಾಡಿದಾಗ 60,000 ಬರುತ್ತೆ. ಗ್ರೇಟರ್ ದನ್ 50,000 ಇದೆ, ಹೆನ್ಸ್ 60,000 ಇಸ್ taxable. So that is what movable and immovable. Same here also, you'll get without consideration and with consideration. Here we'll take a stamp value. Stamp value na ತಗೊಳ್ತೀರಾ, ಅಲ್ಲಿ ಏನು ಬರುತ್ತೆ ಅದು. and here you will take a stamp value minus consideration paid. So this is what a brief introduction or briefly about the gifts. Okay, we shall see one small problem about the gifts. So here there is a problem. From the following, calculate aggregate gift received by Mr. Govind. So firstly, ನೀವೇನು ಮಾಡ್ತೀರಾ, ಯಾವುದು ಮೂವೇಬಲು, ಯಾವುದು ಇಮ್ಮೇಬಲು, ಯಾವ್ದು ಕ್ಯಾಶ್ ಗಿಫ್ಟ್ ಅಂತ ಡಿವೈಡ್ ಮಾಡ್ಕೊಂಬಿಡಿ. ಸೊ ಇಟ್ ವಿಲ್ ಬಿ ಟು ಈಸಿ ಟು ಸಾಲ್ವ್. ಲೇಟರ್ ಆನ್ ಮತ್ತೆ ಥಿಂಕ್ ಮಾಡೋದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂತ. ಜಸ್ಟ್ ಮೂವೇಬಲ್, ಇಮ್ಮೂವೇಬಲ್ ಮತ್ತೆ ಇದಂತ ಡಿಸೈಡ್ ಮಾಡ್ಕೋಬಿಡಿ. ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಅಗ್ರಿಗೇಟ್ ಗಿಫ್ಟ್ ರಿಸೀವ್ಡ್ ಬೈ ಮಿಸ್ಟರ್ ಗೋವಿಂದ್. ಗಿಫ್ಟ್ ರಿಸೀವ್ಡ್ ಫ್ರಮ್ ಮದರ್ ಇನ್ ದ ಫಾರ್ಮ್ ಆಫ್ ಜ್ಯುವೆಲರಿ. ಸೊ ದಿಸ್ ಇಸ್ ಮೂವೇಬಲ್. ಅದು ಟ್ಯಾಕ್ಸಬಲ್ ಟ್ಯಾಕ್ಸ್ ಫ್ರೀನಾ ಏನಂತ ನೆಕ್ಸ್ಟ್ ನೋಡ್ಕೋಣ. ಸೊ ಜಸ್ಟ್ ಐ ಆಮ್ ಡಿವೈಡಿಂಗ್ ವಿಚ್ ಇಸ್ ಮೂವೇಬಲ್ ಅಂಡ್ ವಿಚ್ ಇಸ್ ಇಮ್ಮೂವೇಬಲ್ ಅಂಡ್ ವಿಚ್ ಇಸ್ ಕ್ಯಾಶ್ ಗಿಫ್ಟ್. Gift from elder brother in cash. This is cash gift. Gift of cash from uncle. Even this is cash gift. Gift from colleague on the occasion of his marriage in cash. Even this is cash gift. Idu cash gift. Then gift of portable color TV received from his cousin. So this is movable property. Gift of rupees 45,000 in check. Even this is cash gift.
gift of site from non-relative, site immovable property. Site immovable property. Received rupees 80,000 as gift from his friend, cash gift. Gift of gold chain from his friend, so movable property. Gold chain is the movable property. Gift of watch from his cousin, it is also movable property. So just I have decided that means just I have what is it grouped which is the movable property, which is the non-movable property or immovable property, and which are the cash gift. So we shall solve. First divide ಮಾಡಿ ನೋಡ್ಕೊಂಬೇಡ. So and we shall solve here. So here I wrote the format for this. Format ಬರ್ದಿದ್ದೀನಿ. I have written the format. Computation of aggregate of gifts. So assessee Mr. Govind and he is the resident. Previous year 2018-19 and our assessment year it is 2019-20. So particulars. So cash gift. So already I list out, sort out ಮಾಡಾಕಿದ್ದೀನಿ ಯಾವ್ದಾದ್ರು cash gift ಅಂತ. So here there is a cash gift from elder brother. So brother is a relative. Am I correct? So brother is a relative. So hence the amount received from the brother. So here I have given. So ಯಾವ್ದಾದ್ರು exempted ಅಂತ ಕೊಟ್ಟಿದ್ದೀನಿ. So from relative at marriage by will. So others ಬೇರೆ ಟೈಮಲ್ಲಿ ಏನದು ಬೇರೆಯವ್ರು ಪ್ರೆಸೆಂಟ್ ಮಾಡಿದ್ರೆ ಬಿಲೋ 50,000 exempted. So in addition to that we discussed how that particular ಅಂದ್ರೆ different gifts ಯಾವ ತರ ರಿಸೀವ್ ಆಗುತ್ತೆ ಅಂತ. And now elder brother is a relative. So he is a relative. He is a relative. Hence it is exempted. It is not at all taxable. Hence it is exempted. And uncle, even the uncle is a relative. Even it is exempted. And a gift from colleague on the time of marriage occasion. Marriage occasion no exempted. We already discussed. Gift received at the time of marriage is exempted. From non-resident friend in check. So here the gift is presenting by non-resident friend in check. So anyhow, friend is not a relative. So it is taxable. So what is the amount here? So gift from non-check in non-relative. So that is what amount 45,000. It is taxable only 45,000. Next, so we are talking about cash gift, right? So firstly we have considered this point, gift from elder brother in cash adagide. So then gift from cash from uncle adu consider ಮಾಡಿದ್ವಿ. Then gift from colleagues even ಅದನ್ನು ಕನ್ಸಿಡರ್ ಮಾಡಿದ್ವಿ. So then gift from check ಇದನ್ನು ಕನ್ಸಿಡರ್ ಮಾಡಿದ್ವಿ. And one more point, received rupees 80,000 as gift from his friend. Friend is not a relative at any cost. Friend relative ಆಗಲ್ಲ. What is the worth? It is worth 80,000. So that is what from friend Keshav rupees 80,000. It is taxable. So total is this amount. So the amount here it is 45,000 plus 80,000. So it is worth 1,25,000. 1,25,000. And you 1,25,000 na total amount na you have to compare with 50,000. Exemption limit 50,000 ಇದೆಲ್ಲ 50,000 ಗೆ ಕಂಪೇರ್ ಮಾಡಿ. And now it is more than 50,000. Hence the entire amount is taxable. 1,25,000. 1,25,000 entire amount is taxable. So that is we discussed about cash gift. Next we shall discuss about movable properties. Firstly, gift received from mother in the form of jewelry. Anyhow, mother is a relative. So mother relative ಆಗಿರೋದ್ರಿಂದ ಅವ್ರು ಎಷ್ಟಾದ್ರೂ ಪ್ರೊವೈಡ್ ಮಾಡಲಿ ಏನಾದ್ರೂ ಪ್ರೊವೈಡ್ ಮಾಡಲಿ exempted. So first point, from mother a jewelry, it is exempted. It is exempted. It is not at all taxable. And this point we considered. And next year movable illide. So gift of portable color TV received from cousin. Don't get confused. Cousin is not a relative at all. He is a non-relative. Uncle is a relative and aunt is a relative, and your cousin is not at all a relative. So cousin is not a relative. Don't get confused. So cousin relative ಆಗೋದಿಲ್ಲ. Senior. So gift of portable color TV received from his cousin. It is taxable only. So we shall see. So amount it to rupees 8,000 ಇದೆ. So we have considered this point also. ಈ ಪಾಯಿಂಟ್ ನಾನು ಕನ್ಸಿಡರ್ ಮಾಡಿದ್ವಿ. And next we shall see
gift of sight from non-relative by will. So this is immovable property. We shall see that later. So and we are discussing about movable properties. So even this point we considered. Unmovable gift of gold chain from his friend. Friend is not relative. So gold chain. So any movable property amounted to rupees 40,000. Gold chain from friend. So amounted to rupees 40,000. And last point in this head, gift of watch from his cousin. Again, cousin is not a relative, so cousin is presenting a watch worth rupees 40,000. So 40,000 worth. So that's it. Then total it will be 40 plus 48,000. The total is 88,000. The total is 88,000. Our exemption limit here it is 50,000. 40 plus 40, 80, 88,000. Our exemption limit 50,000. Hence the entire amount is taxable, 88,000. And the one and only point left here it is point number G. Gift of sight, which is immovable property. You have to consider each and every point singly. ಒಂದೊಂದು ಪಾಯಿಂಟ್ ನೀವು ಸಿಂಗಲ್ ಆಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಸೈಟ್ ಪ್ರೆಸೆಂಟೆಡ್ ಬೈ ಎ ಅಂಡ್ ಬಿಲ್ಡಿಂಗ್ ಪ್ರೆಸೆಂಟೆಡ್ ಬೈ ಬಿ. ಈ ತರ ಒಂದೊಂದು ಪಾಯಿಂಟ್ ನೀವು 50,000ಗೆ ಕಂಪ್ಯಾರಿಸನ್ ಮಾಡಿಕೊಂಡು ಸೊ ಈ ಸಪೋಸ್ ಟು ಕನ್ಸಿಡರ್ ಒಂದೊಂದು ಪಾಯಿಂಟ್ ನ ಸಿಂಗಲ್ ಪಾಯಿಂಟ್ ನ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಗಿಫ್ಟ್ ಆಫ್ ಸೈಟ್ ಫ್ರಮ್ ಎ ನಾನ್ ರಿಲೇಟಿವ್ ಬೈ ವಿಲ್ rupees 12 lakh. Here there is a word will. So already I told you people, that means whatever the gift received by will is fully exempted. ವಿಲ್ ಪ್ರಕಾರ ಯಾವ್ದಾದ್ರು ಗಿಫ್ಟ್ ಬಂದ್ರೆ ಅದೇನಾಗಿರುತ್ತೆ, ಫುಲ್ಲಿ ಎಕ್ಸೆಂಪ್ಟೆಡ್ ಆಗಿರುತ್ತೆ. ಸೊ ಇಲ್ಲಿ ವಿಲ್ ಅನ್ನೋ ವರ್ಡ್ ಇರಲಿಲ್ಲ ಅಂದ್ರೆ ಎಂಟೈರ್ 12 lakh ಟ್ಯಾಕ್ಸಬಲ್ ಆಗ್ತಾ ಇತ್ತು. ವೈ? ಬಿಕಾಸ್ ಇಟ್ ಈಸ್ ಎಕ್ಸೆಸ್ ಆಫ್ 50,000. ಎಕ್ಸೆಸ್ ಆಫ್ 50,000 ಇಂದ ಎಂಟೈರ್ 12 lakh ಏನಾಗ್ತಾ ಇತ್ತು, ಟ್ಯಾಕ್ಸಬಲ್ ಆಗ್ತಾ ಇತ್ತು. ಬಟ್ ಹಿಯರ್ ದೇರ್ ಇಸ್ ಅ ವರ್ಡ್ ವಿಲ್, ಹೆನ್ಸ್ ಇಟ್ ಈಸ್ ಎಕ್ಸೆಂಪ್ಟೆಡ್. whatever the gift received by will is exempted. Then total it. So 1,25,000 plus 88,000. So our total taxable gift worth is 2,13,000. So this is what a problem about gifts. So if you are having any doubts, you can call me. Thank you.